ನಿಮ್ ಪರಿಚಯ ಎಲ್ಲ ಆಯ್ತು ಅಂತ ಮೊದಲಾಗಿ ಕೇಳೋದಾದ್ರೆ? ಕ್ರಿಸ್ತಪೂರ್ವ. ಮತ್ತೆ ಫೋನ್ ನಂಬರ್ ಯಾವಾಗ ಎಕ್ಸ್ಚೇಂಜ್ ಆಯ್ತು? ಯಾವಾಗಲ್ಲ ಅದಕ್ಕೆ ಕದ್ದದ್ದು. ಆತರ ಪ್ರೀತಿ ಆತರ ಏನಿರ್ಲಿಲ್ಲ, ಕ್ಯಾಶುವಲ್ ಫ್ರೆಂಡ್ಸ್ ಆಗಿ. ಫ್ರೆಂಡ್ಸ್ ಇಲ್ಲ. ವೀಕ್ಷಕರನ್ನ ಮೊದಲೇ ಹೇಳಿದ್ದೇನೆ, ಇದಕ್ಕೆ ನಾನಿಲ್ಲ. ಮಿಡ್ಲಲ್ಲೆಲ್ಲ ಪ್ರಪೋಸ್ ಮಾಡ್ತಾ ಇದ್ದ, ನಾನು ಇಲ್ಲ 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 ಕತ್ತೆ ಮತ್ತೀಜ. ಅಯ್ಯೋ ದೇವ. ದೇವ ಒಳ್ದಪ್ಪ ಇದು ನಡ್ಬೋದು ಬೋಡೆ ದಿನ ಪೆಟ್ಟು ತಿಂದ ಯಾನು ಹೊಣೆ ಹತ್ತೆ. ಕಮಲೇಶನ್ ಇರ್ತಾರೊಟ್ಟಿಗೆ ಸ್ವಲ್ಪ ಊರ್ ತಾಕ್ಲನ್ನೇ ಫುಲ್ ನಿಕ್. ಸ್ವಾತಿ ಅವರ ಫೇವ್ರೆಟ್ ತಿಂಡಿ ಅಲ್ಲ, ಅವಳಿಗೆ ಫೇವರೇಟ್ ತಿಂಡಿ ಅಂತ ಇರ್ತಿದ್ರೆ ಅವಳು ಹೀಗೆ ಇರ್ತಿರ್ಲಿಲ್ಲ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯದಲ್ಲಿ ಅಂದ್ರೆ ಬಟ್ಟೆ ಆಗ್ತಿರ್ಲಿಲ್ಲ. ಸತೀಶ್ ಅವರು ಹೆಂಡತಿಗಿಂತ ಜಾಸ್ತಿ ಅವರ ಫ್ರೆಂಡ್ಸ್ ಅವರಿಗೆ ಟೈಮ್ ಕೊಡ್ತಾರೆ. ಮದುವೆ ಆದ್ಮೇಲೆ ಅದು ನಾಯಿಯನ್ನು ಗೂಡಿಗೆ ಹಾಕಿದ್ದಾರೆ. ನಾಯಿ ಭೂಕಂಪ ಆಗ್ತದ. ಕಾಮಿಡಿ ಕಿಲಾಡಿ ಒಂದು ಸಿಕ್ತು ನಿಮಗೆ. ಆ ಟೈಮಲ್ಲಿ ನಿಮಗೆ ಲವ್ ಇತ್ತ ಅಂತ ಹೇಳಿ? ಅದು ಕೂಡ ನೆನಪಿಲ್ವಾ ನಿಮ್ಗೆ? ಇಲ್ಲ, ಲವ್ ಇತ್ತು. ಸೊ ಅವರ ಸಪೋರ್ಟ್ ಹೇಗಿತ್ತು ನಿಮ್ಗೆ? ಅವ್ರ ಕಾಮಿಡಿ ಕಿಲಾಡಿ ಸಿಕ್ಕಿದ ನಂತರ ಅವರ ರಿಯಾಕ್ಷನ್ ಹೇಗಿತ್ತು? ಅವಳ ಮೈಂಡ್ ಸೆಟ್ ಹೇಗೆ ಗೊತ್ತಾ, ನಮ್ಮ ಊರಿನವ್ರ ತರ. ಈಗ ಏನ್ ಹೇಳಿದ್ರೆ, ನಾನು ಟಿವಿಲಿ ಬರ್ತಿರ್ಲಿ ಎಲ್ಲಿ ಬರ್ತಿರ್ಲಿ ಅವಳಿಗೆ ಅದೊಂದು ವಾವ್ ಅನ್ಸೋ ಫ್ಯಾಕ್ಟ್ ಅಲ್ಲ ಅವಳಿಗೂ. ಅಲ್ಲ, ಕರೆಕ್ಟ್. ಯಾಕಂತ ಹೇಳಿದ್ರೆ ಈಗ ಅವಳಿಗೆ ಎಲ್ಲ ಆಕ್ಚುಲಿ ನಮ್ಮ ಕರಾವಳಿಯ ಮೈಂಡ್ ಸೆಟ್ ಎಲ್ಲ ಸೇಮ್ ಹಾಗೆ ಇರುತ್ತೆ ಅನ್ಸುತ್ತೆ. ಈಗ ಅದು ನಾನು ಹೇಳೋ ಪ್ರಕಾರ ಏನು ಗೊತ್ತಾ, ಅದು ನನ್ನ ಕೆಲಸ ಆ್ಯಕ್ಚುಲಿ. ನಾನೀಗ ಅಲ್ಲಿ ಹೋಗಿದ್ದು ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದ ಆ್ಯಕ್ಟ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಬಂತು ಸಿನಿಮಾಗಳು ಮಾಡ್ತಿದ್ದೀನಿ. ಅದು ಕೆಲಸ ಅಂದರೆ ನನಗೆ ಅದರ ಅರ್ನಿಂಗ್ಸ್ ಇದೆ, ಅದು ನಮ್ಮ ಲೈಫ್ ನಡಿಬೇಕು. ಇವಳ್ದು ಅದೇ ಥರ ಪ್ಲ್ಯಾನ್. ಅವಳಿಗೂ ನಾನು ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡಿದಂದ್ರು ವಾವ್ ಇಲ್ಲ ಅವಳಿಗೆ, ಅದು ಕೆಲಸ. ನಾನು ಆಮೇಲೆ ಅಲ್ಲಿ ಕಾಮಿಡಿ ಕಿಲಾಡಿ ಸೆಕೆಂಡ್ ರನ್ನರ್ ಅಪ್ ಆದ ಅದೆಲ್ಲ ಏನಿಲ್ಲ, ಬಟ್ ಅದು ಈಕ್ವಲ್ ಆಗಿ ಹಾಗೆ ತಗೊಳ್ತಿದ್ರಿ. ಅವಳಿಗೆ ಏನಂತ ಹೇಳಿದ್ರೆ, ನಾನು ಎಲ್ಲೇ ಇದ್ರು ಅವಳಿಗೆ ಗಂಡನೇ ಅಲ್ವಾ, ಅಷ್ಟೇ. ಅವಳಿಗೆ ಅವಾಗಲ್ಲ ಹೇಳಿದ್ ಈಗ ಹಾಗೆ. ಓಕೆ, ನಿಮಗೆ ಅವರು ಹೇಳಿದ್ರು ಕಾಮಿಡಿ ಕಿಲಾಡಿ ನಾನು ಸೆಲೆಕ್ಟ್ ಆದ್ರೆ ಹೋಗ್ತಾ ಇದ್ದೇನೆ, ಆ ಟೈಮಲ್ಲಿ ನಿಮ್ಮ ಒಂದು ಒಪಿನಿಯನ್ ಹೇಗಿತ್ತು? ನಿಮ್ಮ ಒಪಿನಿಯನ್ ಹೆಂಗೆ ಗೊತ್ತಾ, ನಂಗೆ ಇವಾಗಲೂ ನೆನಪಿದೆ. ಆವಾಗ ಅವನು ಒಂಥರ ಚೆಕ್ಸ್ ಒಂಜಿ ಶರ್ಟ್ ಉಂಡತ್ತೆ, ವೈಟ್ ಬ್ಲ್ಯಾಕ್ ರೆಡ್, ಅದು ಚೆಕ್ಸ್ ಇದೊಂದು ಶರ್ಟ್ ಇತ್ತು. ಅದು ಹಾಕ್ಕೊಂಡು ರೆಡ್ ಕಲರ್ ಒಂದು ಸ್ಕೂಟಿ ಇತ್ತು. ನನಗೆ ಮೆಸೇಜ್ ಹಾಕಿದ್ದ ಈ ಥರ. ನಾನು ಕಾಲೇಜಲ್ಲಿದ್ದೆ ಆವಾಗ. ಕಾಲೇಜಲ್ಲಿ ಕ್ಲಾಸ್ ಮುಗಿದ ಮೇಲೆ ನೋಡಬೇಕಾದ್ರೆ ಈ ಥರ ನಾನು ಇವತ್ತೇ ಬ್ಯಾಂಗ್ಳೂರ್ ಹೊರಡಬೇಕು ಅಂತ ಮೆಸೇಜ್ ಹಾಕಿದ್ದ. ನಿಮ್ಗೆ ಅವತ್ತೇ ಗೊತ್ತಾದದ್ದು? ಅವ್ನು ಮೆಸೇಜ್ ಹಾಕಿದ್ದ ನನಗೆ. ಸೊ ನಾನದು ನೋಡಿ ಅವನು ಅಟ್ಲೀಸ್ಟ್ ಮೀಟ್ ಮಾಡೋಣ ಅಂತ ಹಿಂಗೆ ಬರ್ತಾ ಇದ್ದೆ. ಇಲ್ಲಿ ಬೆಳ್ತಂಗಡಿ ಇನ್ನೂ ರೀಚ್ ಆಗಲಿಲ್ಲ ನಾನು. ಗುರುವಾನ್ಕೆರೆಗಿಂತ ಇದು ಜೈನ್ಪೇಟೆಲಿ ಹಿಂಗೆ ನಾನು ಬಸ್ಸಲ್ಲಿ ಹಿಂಗೆ ಹೋಗ್ತಾ ಇದ್ದೆ, ನೀವು ಹಿಂಗೆ ಪಾಸ್ ಆಗ್ತಿದ್ದ. ಫುಲ್ ಬೇಜಾರಾಯಿತು. ಆದರೂ ಸುಮ್ಮನೆ ಮತ್ತೆ ಹೋದೆ. ಮತ್ತೆ ಇವ್ನು ಮೆಸೇಜ್ ಹಾಕಿ ಈ ಥರ ಆಯಿತು ನೀನು ಹೋಗೋ ಅಂತ ನಾನು ಸುಮ್ಮನೆ ಅದೇ. ಆಮೇಲೆ ಇವ್ನು ಹೋದ್ಮೇಲೆ ಫುಲ್ ಬ್ಯುಸಿ, ಕಾಲ್ ಇಲ್ಲ ಅಂದರೆ ಬ್ಯುಸಿ ಅಂತೇಳಿ ಅವ್ರು ಬಿಡ್ತಾನೆ ಇರಲಿಲ್ಲ. ಮೊಬೈಲ್ ಯೂಸ್ ಇರಲಿಲ್ಲ. ಈಗಿನವ್ರಿಗೆ ಅಷ್ಟು ಪ್ರಾಕ್ಟೀಸ್ ಅಂದ್ರೆ ಒಂದ್ ದಿನದಲ್ಲೂ ಕೂಡ ಅವ್ರು ಮೊಬೈಲ್ ಯೂಸ್ ಮಾಡಲಿಕ್ಕೆ ಕೊಡ್ತಾ ಇದ್ರು ಕೂಡ. ಅವ್ರಿಗೆ ಒಂದಿದ್ದ ಅಂತ ಹೇಳಿದ್ರೆ ಅವರು ಫಸ್ಟ್ ಶೋ ಮಾಡೋದು. ನಮ್ದು ಹಾರ್ಡ್ ವರ್ಕ್ ಅಷ್ಟೇ ಬೇಕು. ನಮ್ಗೆ ಏನಂತ ಹೇಳಿದ್ರೆ, ಬೆಳಿಗ್ಗೆ 7:30 ಎದ್ದು ನಾವು ರೆಡಿ ಇರಬೇಕಿತ್ತು. ರೆಡಿ ಇದ್ದು ಗಾಡೀಲಿ ಕರ್ಕೊಂಡು ಹೋಗೋರು. ಅಲ್ಲಿ ಬ್ಯಾಂಗ್ಳೂರಲ್ಲಿ ಕಲಾಗ್ರಾಮ ಅಂತ ಅಲ್ಲಿ ಪ್ರಾಕ್ಟೀಸ್, ಅಲ್ಲಿ ಕರ್ಕೊಂಡು ಹೋದ್ರೆ ಅದು ನಮಗೆ ಒಂಥರ ಅವಾಗ ನಮಗೆ ಸ್ಟಾರ್ಟಿಂಗ್ ಈಗಲೂ ಭಯ ಅನ್ಸುತ್ತೆ ಆ ಏರಿಯಾ ಅಲ್ಲ ನಮಗೆ. ಅಂದರೆ ಅಲ್ಲಿ ಕಲಾಗ್ರಾಮ, ಬಟ್ ಬಿದ್ದಿರಿದ್ದಲ್ಲಿತ್ತು. ನಾವೇನು ಮಾಡೋದು, ಸ್ಕ್ರಿಪ್ಟ್ ಕೊಟ್ಟರೆ ನಾವೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಮಾಡಿ ತೋರಿಸ್ಬೇಕಿತ್ತು. ನಾವು ಕದ್ದು ಎಲ್ಲೆಲ್ಲೋ ಕೂತ್ಕೊಂಡು ಒಬ್ಬೊಬ್ಬರು ಮಾಡ್ತಾರೆ ಅಂದಾಗ ನೆಕ್ಸ್ಟ್ ಕದ್ದು ಕೂತ್ಕೊಳ್ಳೋದು, ನಮ್ದು ಲಾಸ್ಟ್ ಕರೀಲಿ ಅಂತೇಳಿ. ಹಾಗೆಲ್ಲ ಮೊಬೈಲ್ ನೋಡೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಆಗ ಸ್ವಲ್ಪ ಮೆಂಟಲಿ ಪ್ರೆಷರ್ ಅನಿಸ್ತಿತ್ತು. ಯಾಕಂತ ಹೇಳಿದ್ರೆ ನಾವು ಥಿಯೇಟ್ರ್ ಬೇಸ್ಡ್ ಅಲ್ಲ. ಅಲ್ಲಿ ನಮಗೆ ಟ್ರೈನಿಂಗ್ ಮಾಡೋರು ಬೈಯೋರು, ಏನು ಆ್ಯಕ್ಟಿಂಗ್ ಮಾಡ್ತಿದ್ದೆ, ಏನು ಹಂಗೆ ಮಾಡ್ತಿದ್ದೆ, ಅದೇ ಮಂಗಳೂರು ಸ್ಲ್ಯಾಂಗ್ ಬರ್ತಿದೆ ಹಂಗೆ ಹಿಂಗೆಲ್ಲ ಅಂತ ಬೈತಿದ್ರು. ಅದೆಲ್ಲ ನಮಗೆ ಸ್ವಲ್ಪ ತಲೆಗೆ ಅಲ್ಲಾದಾಗ ನಾನು ಮಿಡ್ಲಲ್ಲಿ ಹೇಳಿದೆ, ನನಗೆ ಆಗ್ತಿಲ್ಲ ಬಿಟ್ಟು ಹೋಗ್ತಾನೆ ಅಂತ ಹೇಳಿದೆ. ಆ ಟೈಮಲ್ಲಿ ನಾವು ಮೊಬೈಲ್ಗೆ ಟೈಮ್ ಆಗ್ತಾ ಇರುವಾಗಲಿ. ಆದರೆ ನಮ್ಗೆ ಏನಾಗುತ್ತೆ ಗೊತ್ತಾ, ಅವ್ರು ನಮ್ಮ ಹತ್ರ ಬೇರೆ ಥರ ಆ್ಯಕ್ಟಿಂಗ್ ತೆಗಿಸೋಣ ಅಂತ ಟ್ರೈ ಮಾಡ್ತಾರೆ. ಬಟ್ ನಮ್ಗೆ ಅದು ಪ್ರೆಷರ್ ಅನ್ಸೋದು. ಹೆವಿ ಪ್ರಾಕ್ಟೀಸ್ ಮಾಡ್ಸೋರು. ಬೆಳಿಗ್ಗೆ ಫಸ್ಟ್ ಎಕ್ಸಸೈಸ್ ಇರೋದು, ಎಕ್ಸಸೈಸ್ ಮೇಲೆ ತಿಂಡಿ ಆದಮೇಲೆ ಸ್ಕ್ರಿಪ್ಟ್ ಕೊಡೋರು, ಸ್ಕ್ರಿಪ್ಟ್ ರೀಡಿಂಗ್ ಮಾಡಬೇಕು, ಮತ್ತೆ ಪ್ರಾಕ್ಟೀಸ್ ಮಧ್ಯಾಹ್ನದೊಳಗೆ ಅದು ಏನು ಮಾಡಿದರೆ ಅದನ್ನು ತೋರಿಸ್ಬೇಕಂತ ಹೇಳೋದು, ರೆಡಿ ಮಾಡ್ಕೊಳ್ಳಿ ಅಂತ. ಅದೆಲ್ಲ ಸಂಜೆ ಆದರೆ ಫೈನಲ್ ರನ್ ಥ್ರೂ ತೋರಿಸಿ ಅನ್ನೋರು. ಒಂದು 4 ದಿವಸ ಪ್ರಾಕ್ಟೀಸ್ ಸಿಗೋದು ಆವಾಗ. ಅದೆಲ್ಲ ತುಂಬ ಮೆಂಟಲಿ ಪ್ರೆಷರ್ ಆಗಿ ಒಂದ್ಸಲ ಬೇಡ ಅಂತಲೂ ಡಿಸೈಡ್ ಆಗಿದ್ವಿ ನಾವು. ಬಟ್ ಕೊನೆಗೆ ಹೋಗ್ತಾ ಏನಾಯ್ತು ಅಂತೇಳಿ, ಎಲ್ಲರೂ ಕರೆಕ್ಟಾಗಿ ಕೊನೆಗೆ ಯಾವತ್ತು ಫ್ರೆಂಡ್ಸ್ ಥರ ಎಲ್ಲ ಇನ್ವಾಲ್ವ್ ಆದ್ವು. ಅವಾಗ ನಮಗೆ ಶೋ ಕಷ್ಟನೇ ಅನಿಸ್ಲಿಲ್ಲ, ಸಖತ್ತಾಗಾಯಿತು, ಚೆನ್ನಾಗಿದೆ. ಆವಾಗ ಅಂದರೆ ಮೊಬೈಲ್ ಅಷ್ಟು ನೋಡ್ತಾನೆ ಇರಲಿಲ್ಲ, ಟೈಮ್ ಇರಲಿಲ್ಲ. ಅಂದರೆ ಎಕ್ಸಸೈಸ್ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡಿ ಸುಸ್ತಾದರೆ ಬೆಳಗ್ಗೆ ಬಂದು ಒಂದು ನೈಟ್ ಬಂದರೆ ಒಂದು ಮೆಸೇಜ್ ಮಾಡ್ತಿದ್ನೋ ಗೊತ್ತಿಲ್ಲ, ಮಾಡಿದರೆ ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರೋದು. ಅಂದರೆ ಬಾಡಿ ತುಂಬ ಸುಸ್ತಾಗಿರುತ್ತೆ. ಮತ್ತೆ ಬೆಳಿಗ್ಗೆ ಎದ್ದೇಳಬೇಕಲ್ಲೋ ಒಂದು ಕಷ್ಟ, ನಾಳೆ ಪ್ರಾಕ್ಟೀಸ್
ಇಲ್ಲಾಂದರೆ ಅಲ್ಲಿ ಟಾಟಾ ಸುಮ್ಮ ಬಂದು ವೆಯ್ಟ್ ಮಾಡ್ತಿರತ್ತೆ, ಅದರಲ್ಲಿ ಹೋಗಬೇಕಿತ್ತು. ಹಾಗೆ ಮೊಬೈಲ್ ಅವಾಗೆಲ್ಲ ಕಡಿಮೆ ಯೂಸ್ ಮಾಡ್ತಿದ್ವಿ. ಓಕೆ, ಮೊದಲನೇ ಬಾರಿ ಇವರನ್ನ ಟಿವಿ ಸ್ಕ್ರೀನ್ ಮೇಲೆ ನೋಡ್ತೀರಾ ನೀವು, ಅದೇ ಪ್ಯಾಕು ಅನ್ನೋಂಥ ಕಾನ್ಸೆಪ್ಟ್ ಮೂಲಕ ನೀವು ಅವರನ್ನು ನೋಡ್ತೀರಾ, ಹೇಗನ್ನಿಸ್ತು ನಿಮಗೆ? ಖುಷಿ ಆಯ್ತು, ಖುಷಿ ಆಯ್ತು ಅಷ್ಟೇ, ಏನು ಅನಿಸ್ಲಿಲ್ಲ ಅಷ್ಟೇ. ಆತರ ಎಂತ ಸತ್ಯ ನಂಗೆ ಏನು ಅನಿಸ್ಲೇ ಇಲ್ಲ, ಏನು ಅನಿಸ್ಲಿಲ್ಲ. ಇದು ಬೇಕಿದ್ದದ ಆನ್ಸರ್. ಫಸ್ಟ್ ಸುಳ್ಳು ಹೇಳಿದ್ದ, ಫಸ್ಟ್ ಸುಳ್ಳು ಬಣ್ಣ ಖುಷಿ ಆಯ್ತು. ಖುಷಿ ಅಂಡ್ ಆಕ್ಚುಲಿ ಖುಷಿ ಆಯ್ತು. ಅಂದ್ರೆ ರಿಯಾಕ್ಷನ್ ಅಷ್ಟೇನು ರಿಯಾಕ್ಷನ್ ಕೊಡ್ತಿರ್ಲಿಲ್ಲ ಅಂತ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಮನೆಯವ್ರಿಗೂ ಅಷ್ಟೇ, ಅದಕ್ಕಿಂತ ಮೊದಲು ತಾಯೆಲ್ಲ ಬೈಯೋರು. ನಾನು ಡೈಲಿ ತಾಯಿಯ ಬೀಡಿ ಕಟ್ಟು ಇದರಿಂದ 20 ರೂಪಾಯಿ ಕದ್ದೆಲ್ಲ ಹೋಗ್ತಿದ್ದಲ್ಲ ಪ್ರೋಗ್ರಾಮ್ಗೆಲ್ಲ. ಟಿವಿಲಿ ಬಂದ್ಮೇಲೆ ಮನೆಯವ್ರಿಗೆ ಒಂಥರ ನಿರಾಳ ಅನ್ಸೋತಾರೆ, ಅವ್ರಿಗೂ ಖುಷಿ ಆಯ್ತು. ಟಿವಿಲಿ ಬಂದಾಗ ಅಂದ್ರೆ ಅವಾಗ ಏನು ಗೊತ್ತಾ, ಆಗ ನಾವು ಫಸ್ಟ್ ಪ್ರೋಗ್ರಾಮ್ ಅಲ್ಲ, ಮಂಗಳೂರಿಂದ ನಾನು ಅನೀಶ್ ಇಬ್ಬರು ಹೋಗಿದ್ದು. ಅವಾಗ ಒಳ್ಳೆ ಎಲ್ಲ ಕಡೆಯಿಂದ ಚೆನ್ನಾಗಿ ಸಪೋರ್ಟ್ ಸಿಕ್ತಿತ್ತು, ವೋಟಿಂಗ್ ಹೈಯೆಸ್ಟ್ ಬೀಳ್ತಿತ್ತು, ಅದೆಲ್ಲ ಖುಷಿ ಇತ್ತು. ಮನೆಯವರನ್ನ ಸಿಕ್ಕಿದವರೆಲ್ಲ ಮಾತಾಡ್ಸಿದ್ರು, ಹಿತೇಶತ, ಅದೆಲ್ಲ ಅವರಿಗೆ ಖುಷಿಯಾಗಿ ಅದೊಂದು ಅಲ್ಲಿಂದ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ. ಹಾಗೆ ಸೊ ನಿಮ್ಮ ಒಂದು ಬಾಂಡಿಂಗ್ ಹೇಗಿತ್ತು ಅಲ್ಲಿ ಒಂದು ರಿಯಾಲಿಟಿ ಶೋ ಅಲ್ಲಿ? ನಮಗೆ ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ, ಫಸ್ಟ್ ಆಫೀಸಿಗೆ ಕರೆದಾಗ ನಮ್ಗೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ನಯನ ಅವಾಗಲೇ ಬಾಯಿ ಬಡುಕಿ ಥರ ಪಾಠ ಜೋರಿದ್ರು ಅನ್ಸುತ್ತೆ. ಅಂದರೆ ನಾವು ಆಫೀಸಿಗೆ ಹೋಗಿದ್ದೀವಿ ಸ್ಕ್ರಿಪ್ಟ್ ಇದು ಮಾಡೋಕ್ಕೆ, ನಾವಿಲ್ಲಿ ಕೂತು ನಾವು ಹಿಂಗೆ ಎದುರ್ಕೊಂಡು, ಅವಳು ನಂದಾಯ್ತು ಅಂದ್ಬಿಟ್ಟು ಅಲ್ಲಿ ಎದುರಲ್ಲಿ ಆ್ಯಕ್ಟ್ ಮಾಡಿ ಎಲ್ಲ ತೋರಿಸ್ತಾಳೆ, ನಾವು ಹೆದರ್ಕೋತಿದ್ದೇವೆ, ಯಪ್ಪ ಅನಿಸ್ಬಿಡ್ತು. ಬಟ್ ಅವಳು ಎಷ್ಟು ಬಾಯಿ ಬಳಿಕೆ ಅಷ್ಟು ತುಂಬ ಒಳ್ಳೆಯವಳು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಮ್ಗೆ ಆಗ್ತಿರ್ಲಿಲ್ಲ ನನಗೆ ಅನೀಶ್ ಅಂದರೆ ಏನಂತ ಹೇಳಿದ್ರೆ, ಈಗ ನೋಡಿ, ಈಗ ನಮ್ಮ ಮಂಗಳೂರಲ್ಲಿ BVC ಅನ್ನೋ ವರ್ಡ್ ಕಾಮನ್ ಆಗಿದೆ. ಈಗ ಫ್ರೆಂಡ್ಸ್ಗೆ BVC ಹಂಗೆಲ್ಲ ಮಾತಾಡ್ತಾರೆ. ಬಟ್ ನಮಗೆ ಆ ಟೈಮಲ್ಲಿ ನಮಗೆ ಯಾವನಾದ್ರೂ ಹಂಗೆ ಅಂದ್ರೆ ಜಗಳನೇ ಆಡ್ತಿದ್ವಿ ನಾವು, ನಾನು ಅನೀಶಾ. ಇವಳು ಬೆಳಿಗ್ಗೆ ಎಲ್ಲ ಆ ಕಡೆ ರೂಮ್ ಇದ್ರೆ ಬೆಳಿಗ್ಗೆ ಬಂದು ಬಾಗಿಲು, ಎದ್ದೇಳ್ರ ಬೇವರ್ಸಿಗಳ ಅಂದ್ಬಿಟ್ರೆ ಡೋರ್ ಸಡನ್ ಯಾರು ಅಪ್ಪ ನೀನು ಬೇವರ್ಸಿ ಹೋಗು, ನಾವು ಹೆಂಗೆ ಜಗಳ ಆಡ್ತಿದ್ದೆ ನಾನು ಅನೀಶಾ ರೈಸ್ ಆಗಿಬಿಡ್ತಿದ್ವಿ. ಇಷ್ಟನೇ ಆಗ್ತಿರ್ಲಿಲ್ಲ ನಯನ ನಮಗೆ, ಅಂದರೆ ಅವಳು ಮಾತಾಡೋ ಸ್ವಭಾವ ವಟ ಮಾತಾಡ, ನಮಗೆ ಅವಾಗ ರೈಸ್ ಆಗಿಬಿಟ್ಟು ಜಗಳ ಆಡ್ತಿದ್ವಿ. ಕೊನೆಗೆ ಹೋಗ್ತಾ ಅವಳು ವಾಯ್ಸ್ ಮಾತ್ರ ಹಾಗೆ, ಬಟ್ ತುಂಬ ಒಳ್ಳೆಯವಳು ಅಂತ ಆಮೇಲೆ ಗೊತ್ತಾಗಿ ಈಗ ಎಲ್ಲರೂ ಕ್ಲೋಸ್ ಆದ್ವಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಏನು ಮಾಡೋರು ಗೊತ್ತಾ, ಸತೀಶ್ ಸರ್ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ರೆಡಿ ಮಾಡಿಸಿದ್ರೆ, ಶರಣಯ್ಯ ಸರ್ ಡೈರೆಕ್ಟ್ರು ಲಾಸ್ಟ್ ಡೇ ಇಂಥ ಬಿಫೋರ್ ಡೇ ಬಂದು ನೋಡೋದು ಸ್ಕ್ರಿಪ್ಟ್ ನೋಡೋರು, ಏನರ ಮಾಡ್ತಾ ಇಲ್ಲ ನೀವು ಅಂದಾಗ ನಾವು ಅವ್ರ ಮುಂದೆ ಆ್ಯಕ್ಟ್ ಮಾಡೋಕ್ಕೆ ಭಯ ಆಗೋದಿಲ್ಲ. ನಾಳೆ ಶೋ ಇದ್ರೂ ಇವತ್ತು ಭಯ ಆಗೋದು, ಆ ಥರ ಎಲ್ಲ ಹೆದರ್ಕೊಂಡು ಮಾಡ್ತಿದ್ವಿ. ಕೊನೆಗೆ ಕಾಮಿಡಿ ಕಿಲಾಡಿನೂ ಮುಗೀತು, ಅದರಲ್ಲಿ ತುಂಬ ಕ್ಯಾರೆಕ್ಟರ್ಗಳನ್ನು ಮಾಡಿದ್ವಿ. ನಾನು ಫ್ರೀ ಆಗಿದ್ದೆ, ನಾನು ಲೇಡಿ ಗೆಟಪ್ ಹಾಕಲಿಕ್ಕೆ ಶುರು ಮಾಡಿದ್ದೆ. ಫಸ್ಟ್ 4 ಎಪಿಸೋಡ್ ಕಂಟಿನ್ಯೂಸ್ ಡೇಂಜರ್ ಝೋನಲ್ಲಿದ್ದೆ. ಮನೆಗೆ ಯಾವಾಗ ಹೋಗ್ತೀನಿ ಅನ್ನೋ ಪ್ಲ್ಯಾನಲ್ಲಿ ಬ್ಯಾಗ್ ರೆಡಿ ಮಾಡಿದ್ದೆ. ಯಾವಾಗ ಲೇಡಿ ಹಾಕಿದ್ದು ಆಮೇಲೆ ಕಂಟಿನ್ಯೂಸ್ ಆಗಿ ನನಗೆ ಅದು ಪ್ಲಸ್ ಆಯಿತು. ಅದು ಬಿಟ್ಟು ನೆಕ್ಸ್ಟ್ ನಾವು ಮಾಡಿದ್ದು ಕಿಲಾಡಿ ಕುಟುಂಬ ಅಂತ. ಅದು ಎಷ್ಟು ಫ್ರೆಂಡ್ಲಿ ಆಗಿತ್ತು ಅಂತ ಹೇಳಿದ್ರು ಶೋ. ಈಗಲೂ ಎಲ್ಲರೂ ಅದನ್ನೇ ಮಾತಾಡ್ತೀವಿ ನಾವು. ನಾಳೆ ಶೂಟಿಂಗ್ ಆದರೆ ಇವತ್ತು ಪ್ರಾಕ್ಟೀಸ್ ಮಾಡೋರು ನಾವು. ಕಾಮಿಡಿ ಕಿಲಾಡಿಗೆ 4-5 ದಿವಸ ಮುಂಚೆ ಪ್ರಾಕ್ಟೀಸ್ ಮಾಡೋರು. ಫುಲ್ ಡೇ ಕ್ರಿಕೆಟ್ ಆಡೋರು, ಸುಮ್ಮನೆ ಆಟ ಆಡ್ಸೋರು, ಎಲ್ಲ ಎಕ್ಸಸೈಸ್ ಆ ಥರ ಎಲ್ಲ ಆಟಾಡಿ ಮಧ್ಯಾಹ್ನ ಅಂತ ಪ್ರಾಕ್ಟೀಸ್ ಕೂತು ನೆಕ್ಸ್ಟ್ ಡೇಯಿಂದ 5 ಸ್ಕಿಟ್ಗಳನ್ನು ಮಾಡಿದ್ವಿ. ಒಬ್ಬರೇ ಜಗ್ಗಿ ಸರ್ ಜಡ್ಜ್ ಇದ್ರು. ಅದು ಒಳ್ಳೆ ಹಿಟ್ಟು ಶೋ ಆಗಿತ್ತು. ಶೂಟಿಂಗ್ 6 ಗಂಟೆಗೆ ಮುಗಿಯೋದು, ಇಲ್ಲಾಂದರೆ ನಾರ್ಮಲ್ 12 ಗಂಟೆ 1 ಗಂಟೆ ಆಗುತ್ತೆ. 6 ಗಂಟೆ ಮುಗಿದ್ರೆ ನಮಗೊಂದು 2 BHK ಮನೆ ಕೊಟ್ಟರೆ ಎಲ್ಲ ಬಂದು ಅಲ್ಲಿ ಪಾರ್ಟಿ ಮಾಡೋರು. ಅಂದರೆ ನಾನ್ ವೆಜ್ ತಿನ್ನೋರಿಗೆ ಇಷ್ಟು ನಾನ್ ವೆಜ್, ಒಬ್ಬೊಬ್ಬರು ಪಾರ್ಟಿ ಕೊಡೋ ಥರ. ನಾವೆಲ್ಲ ಕೂಲ್ ಡ್ರಿಂಕ್ಸ್ ಕುಡಿತಿದ್ವಿ, ಚೆನ್ನಾಗಿ ಚಿಕನ್ ಬಿರಿಯಾನಿ ಎಲ್ಲ ತಿಂದು ಎಲ್ಲ ಹೋಗ್ತಿದ್ವಿ. ಅದು ಒಳ್ಳೆ ಎಂಜಾಯ್ ಆಗಿತ್ತು. ಆಮೇಲೆ ಚಾಂಪಿಯನ್ಶಿಪ್ ಸೀಸನ್ 1 ಮಾಡಿದ್ರು, ಸೀಸನ್ 2 ಮಾಡಿದ್ರು. ಅದರ ಕಿಲಾಡಿ ಕುಟುಂಬ ಆದಮೇಲೆ DKD ಮಾಡಿದೆ. ಯಪ್ಪ ಕುಣಿಯಕ್ಕೆ ಬರೋದವನ ಅಲ್ಲಿ ಕುಣಿಸಿದ್ರು, ಸಾಯ್ಲಿಕ್ಕೆ ಹೋಗಿದ್ದೆ. ಅವಾಗ ಇಷ್ಟು ದಪ್ಪ ಇರಲಿಲ್ಲ, ಫುಲ್ಲು ಕಾಮಿಡಿ ಕಿಲಾಡಿಲಿ ಕಡ್ಡಿದ್ನಲ್ವಾ. DKDಲಂತೂ ಜೈಲು ಥರ ಒಬ್ಬನೇ ಇದ್ದ 2 BHK ಮನೆಯಲ್ಲಿ. ಕರೆಕ್ಟ್ ಊಟ ತಿಂಡಿನೂ ಸಿಗ್ತಿರಲಿಲ್ಲ. ಈಗೆಲ್ಲ ಒಳ್ಳೆ ಫೆಸಿಲಿಟಿಗಳಿತ್ತು. ಆ ಟೈಮಲ್ಲಿ ನನ್ನ ಪಾರ್ಟ್ನರ್ ಇದ್ದು 4 ಹಲ್ಲು ಮುರಿದಿತ್ತು. ಅದೆಲ್ಲ ದುರಂತಗಳು ನಡೆದು ಪಾಸಾಗಿ ಈಗೆಲ್ಲ ತೊಂದರೆ ಇಲ್ಲ. ಅಲ್ಲಿಂದ ಸುವರ್ಣ ಜಂಪ್ ಆಗಿ ಕಿಲಾಡಿ ಕಾಮಿಡಿ ಗ್ಯಾಂಗ್ಸ್ ಮಾಡಿ ರೀಸೆಂಟಾಗಿ ಇವರು ಅನುಪಮ್ ಅವ್ರು ನಡೆಸಿದ್ದ ಜಾಕ್ಪಾಟ್ ಶೋದಲ್ಲಿ ಮಾಡಿದ್ವಿ, ನಾನು ಸೂರ್ಯ ಇಬ್ಬರು. ಅದು ಬಿಟ್ಟರೆ ಈಗ ರೂಪೇಶ್ ಮತ್ತು ಅರುಣ್ ಅವ್ರು ಮಾಡಿದಂಥ ಹೂ ಅಂತ್ಯ ಶೋದಲ್ಲಿ ಮಾಡ್ತಾರೆ. ಅದು ನಡೀತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಓಕೆ, ಸೊ ತುಂಬ ಮಾತುಕತೆ ಆಯಿತು. ಆ್ಯಂಡ್ ನಿಮ್ಮ ರಿಯಾಲಿಟಿ ಶೋ ಬಗ್ಗೆ ಒಂದು ಸ್ವಲ್ಪ ನಮ್ಮ ಜೊತೆ ಹಂಚ್ಕೊಂಡ್ರಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು. ಸೊ ನಂತರ ಇನ್ನೊಂದು ಗೇಮ್, ಫಸ್ಟ್ ಇದು ಸ್ವಲ್ಪ ಈಸಿ ಇತ್ತಲ್ಲ ನಿಮಗೆ ಬರ್ಕೊಳ್ಳೋ ಅಂಥದ್ದು. ಸೊ ನೆಕ್ಸ್ಟ್ ಇದು ಎಸ್ ಸರ್ನೋ ಸ್ವಲ್ಪ ಟಫ್ ಇತ್ತು. ಈಗ ಗೇಮ್ ಪಿಕ್ ಆ್ಯಂಡ್ ಆ್ಯಕ್ಟ್ ಅನ್ನೋವಂಥದ್ದು. ಕೂತ್ಕೊಂಡು ಆ್ಯಕ್ಟ್ ಮಾಡ್ದೆ. ನಿಮಗೆ ಪ್ರಾಪರ್ಟೀಸ್ ಬರುತ್ತೆ, ನಾನು ಹೇಳ್ತೇನೆ ಆದಮೇಲೆ. ಸೊ ವೀಕ್ಷಕರೇ, ಪ್ರಾಪರ್ಟೀಸ್ ಪ್ಲೀಸ್. ಸೊ ಪ್ರಾಪರ್ಟೀಸ್ ಬಂದಾಗಿದೆ. ಸೊ ಇದರಲ್ಲಿ ಜ್ಯೂಸ್ ಎಲ್ಲ ಇದೆ. ನಾನು ಪನಿಷ್ಮೆಂಟ್ ಅಂತ ಹೇಳಿದರೆ ಜ್ಯೂಸ್ ಎಲ್ಲ ಇದೆ ಅಂತ ಥಿಂಕ್ ಮಾಡ್ತಿದ್ದೀರಲ್ಲ. ಸೊ ಅದರಲ್ಲಿ ಕೆಲವೊಂದಷ್ಟು ಸಿನಿಮಾಗಳ ಹೆಸರಾಗಿರ್ಬೋದು, ಆ್ಯಂಡ್ ಸ್ಟಾರ್ಗಳ ಹೆಸರಾಗಿರ್ಬೋದು, ಆ್ಯಂಡ್ ತುಳು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಒಂದೊಂದು ಹೆಸರಿದೆ, ಫಿಲ್ಮ್ ಹೆಸರು, ಸ್ಟಾರ್ಸ್ ಹೆಸರೆಲ್ಲ ಇದೆ. ಸೊ ಅದನ್ನು ನೀವು ನಿಮ್ಮ ಪಾರ್ಟ್ನರ್ಸ್ಗಳಿಗೆ ಆ್ಯಕ್ಟ್ ಮಾಡಿ ತೋರಿಸ್ಬೇಕು. 60 ಸೆಕೆಂಡ್ಸ್ ಮಾತ್ರ ಟೈಮ್ ಇರುವಂಥದ್ದು ನಿಮಗೆ.
1 ನಿಮಿಷದಲ್ಲಿ ನೀವು ಆ್ಯಕ್ಟನ್ನು ಮಾಡಿ ತೋರಿಸ್ಬೇಕು. ಒಂದು ವೇಳೆ ನೀವು ಕರೆಕ್ಟಾಗಿ ಗೆಸ್ ಮಾಡಿದರೆ ನಿಮಗೆ ಜ್ಯೂಸ್ ಕುಡಿಲಿಕ್ಕೆ ಸಿಗತ್ತೆ. ಈಗ ಒಂದ್ ವೇಳೆ ಯಾರು ಹೇಳ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಅಲ್ಲ, ಅವ್ರು ಗೆಸ್ ಮಾಡೋದವ್ರಿಗೆ ಪನಿಷ್ಮೆಂಟ್ ಅಲ್ವಾ? ಗೆಸ್ ಮಾಡದವರಿಗೆ. ಈಗ ಅವರು ಆಕ್ಟ್ ಮಾಡಿ ತೋರಿಸ್ತಾರೆ, ನೀವು ಗೆಸ್ ಮಾಡಿಲ್ಲ ನೀವು. ಸೊ ಅದು ಯಾರಿಗೆ ಪನಿಷ್ಮೆಂಟ್ ಸಿಗುತ್ತೆ? ಆಕ್ಟ್ ಮಾಡಿದವರಿಗೆ ಪನಿಷ್ಮೆಂಟ್ ನಿಮ್ಗೆ. ಅವ್ರ ಆನ್ಸರ್ ಅಂದ್ರೆ ನೀನು ಹೇಳೋದು ಕನ್ವೆ ಆಗಿಲ್ಲ ಅಂತ, ಆ ತಪ್ಪಿಗೆ ಪರಿಹಾರ ನಿನ್ಗೆ ಇರ್ಬೋಡೊಂದು ಮನ್ಪೋರಂದ ಅಪ್ಪು ನಿಂಗೆ. ವೆರಿ ಗುಡ್ ಐಡಿಯಾ ನಿಮ್ಗೆ ಇವತ್ತು ಕಾಯಿ ಮೆಣಸು. ಹಾಗೆ ಎಲ್ಲದಿದ್ರೆ ನಾವು ರಪ್ಪ ಚೇಂಜ್ ಮಾಡ್ತೇವೆ, ನಾವು ಕಾನ್ಸೆಪ್ಟ್ ಅನ್ನ ಉಲ್ಟಾ ಮಾಡ್ತೇವೆ. ಆ ಥರ ಮಾಡಿದ್ರು ನಾವು ಚೇಂಜ್ ಮಾಡ್ತೇವೆ. ಹಾಗೆ ಪನಿಷ್ಮೆಂಟ್ ಅಲ್ಲೂ ಕೂಡ ಒಂದು ಡಿಫ್ರೆಂಟ್ ಆಗಿದೆ. ಯಾರಾದ್ರೂ ರಾಂಗ್ ಆನ್ಸರ್ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ಗಳ ಆಯ್ಕೆಯ ಮೇಲೆ ನೀವು ಏನ್ ತಿನ್ಬೇಕು ಅಂತ ಡಿಸೈಡ್ ಆಗುತ್ತೆ. ಓಕೆ ಓಕೆ ರೆಡಿ ಇದ್ದೀರಲ್ಲ ಆಟ ಆಡೋಕೆ? ಎಸ್, ನೀವು ಫಸ್ಟ್ ಆಯ್ಕೆ ಮಾಡಿ ಆ್ಯಂಡ್ ನೀವು ಅವರಿಗೆ ತೋರಿಸ್ಬೇಡಿ, ನನಗೆ ನೆಕ್ಸ್ಟ್ ನನಗೆ ಕೊಡಿ ಅದನ್ನು. ಈಸಿ ಉಂಡನ್ ಕಷ್ಟ ಉಂಟು. ಎಸ್ ಓಕೆ. ಇದೊಂದು ಮೂವಿ ಹೆಸರು. ನಾನು ಕೊಡುವಂಥ ನಿಮಗೆ ಒಂದೇ ಒಂದು ಹಿಂಟು ಕೊಡ್ತಾನೆ ನಿಮಗೆ, ಅದು ಏನು ಎಂತ ಅಂತ ಹೇಳಿ. ಹಾಗೆ ಈಗ ಟೈಮಿಂಗ್ ಇಡ್ತೇನೆ ನಾನು. ರೆಡಿ ಅಲ್ಲ? ನೀವು ರೆಡಿ ಇದ್ದೀರಾ? ನೀವು ಕೂಡ ರೆಡಿ ಇದ್ದೀರಾ? ಅವ್ರು ರೆಡಿ ಇದ್ದಾರೆ ಕಷಾಯ ಕುಡಿಲಿಕ್ಕೆ. ಓಕೆ, ನೀವು ಗೆಸ್ ಮಾಡಬೇಕು. ನೀವು ಅವರನ್ನು ಕಷಾಯ ತಲೆ ಕೆಡಿಸಿ ಮಾಡ್ತೇನೆ ಅಂತಂದ್ರಲ್ಲ, ತಲೆ ಕೆಡಿಸಿ ಮಾಡಿ, ಇಲ್ಲಂದ್ರೆ ನಿಮಗೆ ಪನಿಷ್ಮೆಂಟ್ ಕೊಡಿಸ್ತೇನೆ ನಾನು. ಲಾಸ್ಟಿಗೆ ಉಲ್ಟಾ ಆಗಲಿಕ್ಕೆ ಚಾನ್ಸಸ್ ಇದೆ. ರೆಡಿ ಸ್ಟಾರ್ಟ್. ಮನ್ಪು ಪೂರ ನಾನು ನೀನು ನನ್ನ ಯಜಮಾನ್ರು, ನಾನು ನನ್ನ ಹೆಂಡತಿ, ನಾನು ನನ್ನ ಹೆಂಡತಿರು. ಓಕೆ, ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಓಕೆ, ನಿಮ್ಮ ಕೈಯಾರೆ ನಿಮ್ಮ ಗಂಡನಿಗೆ ಜ್ಯೂಸ್ ಕೊಡಿ. ನಾ ಇರಗ ಜ್ಯೂಸ್ ಮಾಡ್ಕೋಡ. ಥ್ಯಾಂಕ್ ಯು. ನಾನು ಕರೆಕ್ಟ್ ಹೇಳಿದದಕ್ಕೆ ಜ್ಯೂಸ್ ನಂಗೆ ಸಿಗತ್ತೆ ಅಂತ. ಅಂಚಂಗಿರ್ ಕಣ್ಣುಡೆ ಪಲ ಜ್ಯೂಸ್ ಸತ್ಯ ಕಷಾಯ. ಸೊ ಉಪ್ಪಿನಕಾಯಿ ಉಂಟಾ? ಇನ್ಮೇಲೆ ಆನ್ಸರ್ ಇನ್ಮೇಲೆ ಇದೇನು ನಿಮ್ಮ ಕಾನ್ಸೆಪ್ಟ್ ಉಲ್ಟಾಗುತ್ತೆ. ಯಾರು ರಾಂಗ್ ಹೇಳಿದ್ರೆ ಅವರೇ ಕುಡಿಬೇಕು, ಅವರೇ ತಿನ್ಬೇಕು. ಹೌದಾ? ಈಗ ಯಾರು ಜ್ಯೂಸ್ ಕುಡಿದ್ರಿ? ನೀವಲ್ವಾ? ಇನ್ಯಾರು ತಪ್ಪ ರಾಂಗ್ ಆನ್ಸರ್ ಹೇಳಿದ್ರೆ ಅವರೇ ಕುಡಿಬೇಕು, ಅವರೇ ತಿನ್ಬೇಕು. ಹಿಂಗೆ ನನಗೆ ಜ್ಯೂಸ್. ಸೊ ಹಿತೇಶ್ ಅವರು ಅದು ಪಿಕ್ ಮಾಡಿ. ಕಷ್ಟದ್ದು ಸಿಗ್ಲಿ, ಸ್ವಾಮಿ ದೇವರೋಡು ಸಾಯ್ಬೇಕು ಅವಳು, ಸತ್ತು ಹೋಗು ನೀನು. ಓ ನೈಸ್ ನೈಸ್. ಓಕೆ ನೈಸ್. ಅವ್ರ ಆನ್ಸರ್ ಹೇಳ್ತಾರೆ ಅನ್ನುವಂಥದ್ದು ನನಗೂ ಸ್ಟ್ರಾಂಗ್ ಆಗಿ ನಾನು ಅನ್ಕೊಳ್ತೇನೆ. ಬೇಕಂತಲೇ ರಾಂಗ್ ಹೇಳಿ ಸಾಯಿಸ್ತೇನೆ ಈಗ. ನೀನು ಕಷಾಯ ಕುಡಿಬೇಕು. ನಂಗನ್ಸೋ ಮಟ್ಟಿಗೆ ನೀವು ಕರೆಕ್ಟಾಗಿ ಓಕೆ ರೆಡಿಯಾ? ಸ್ಟಾರ್ಟ್. ನಾನು ನಾಳೆ ಏಯ್ ಎಂತ ಮಾಡ್ತಿದ್ರಿ ನೀವು? ನಾನು ನಾಳೆ ಡ್ಯಾನ್ಸ್, ನಾನು ಟೆಂಪಲ್, ನೀರು ಇಪ್ಪನ ಗಾಳಿಪಟ. ಗಾಳಿಪಟ ನಾನು ನಾಟಕ ಪ್ರಾಕ್ಟೀಸ್ ಪೋಪುಜಿ ಬಂತೇನೆ. ಓ, ನೀವು ಡ್ರಾಮಾದು ಬಂದ್ರಲ್ಲ. ಓಕೆ ಓಕೆ ಎಲ್ಲ ಟೆಂಪಲ್ ಓಪನ್. ಓಕೆ, ಇಬ್ರದ್ದು ಕೂಡ ಕರೆಕ್ಟ್ ಆಗಿದೆ. ಪನಿಷ್ಮೆಂಟ್ ಸಿಗ್ತಾ ಇಲ್ಲ ನನಗೆ. ಪನಿಷ್ಮೆಂಟ್ ಟೈಮ್ ಚೇಂಜ್ ಮಾಡ್ತಾನೆ. ಜ್ಯೂಸ್ ನೀವು ಕುಡಿಬೇಕು. ನೆಕ್ಸ್ಟ್ಗೆ ನಿಮಗೆ ಟಫ್ ಆಗಿ ಹೋಗ್ತದೆ. ಇನ್ನು 1 ಮಿನಿಟ್ಸ್ ಇರುವಂಥದ್ದು 30 ಸೆಕೆಂಡ್ಸ್ಗೆ ಆಗುತ್ತೆ. ಓಕೆ, ಇನ್ನು 30 ಸೆಕೆಂಡ್ಸಲ್ಲಿ 1 ರೌಂಡ್ ಆಯಿತು. ಈಗ 30 ಸೆಕೆಂಡ್ಸಲ್ಲಿ ನೀವು ಆನ್ಸರನ್ನು ಮಾಡಬೇಕು. ಓಕೆ, ನೀವೊಂದು ಪಿಕ್ ಮಾಡಿ. ಸುಲಭ ಉಂಟು ಸ್ವಾಮಿ ದೇವರೇ, ಕಷ್ಟ ಒಪ್ಪಂಡು. ಇಲ್ಲ ಜ್ಯೂಸ್ ಇತ್ತೆ. ನೆಕ್ಸ್ಟ್ ಹಿತೇಶ್ ಅವರಿಗೆ ಪನಿಷ್ಮೆಂಟ್. ಕೊರಡಾರೆಗೆ ಚೀಟ್. ಓಕೆ, ರೆಡಿ ಆತಾ? ಸ್ಟಾರ್ಟ್. ಟುವಿ 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 ಎಂದು ಹಾಡು. ಶಿವರಾಜ್ಕುಮಾರ್. ಪಿಕ್ಚರ್ದ ಹೆಸರಾ? ಶಿವರಾಜ್ಕುಮಾರ್.
ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ಆಕ್ಟ್ ರಾಜ್ಕುಮಾರ್, ಆಕ್ಟ್ 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 ಮಾಡಿ ಆಕ್ಟ್ ಮಾಡಿ. ಡ್ರೈವರ್, ಹಾ ಹಡಗು, 6 ಮಲ್ಪು ಸಾವು, 3 ಗಾಡಿ ಬಿಡುದು, 2 1 ಟೈಮ್ ಅಪ್. ಶಂಕರ್ ನಾಗಿ ಟು ಅಲ್ವಾ ಶಂಕರ್ ನಾಗ್ ಅವರು ಇದು ಅವ್ ಹಾಡು ಸಂತೋಷ ಆಕ್ಯಾತ ಇರು ಟು ಬಣ್ಣ ತಿನ್ನು. ಈಗ ನಾನು ಕೊಟ್ಟ ಆಪ್ಷನ್ ತಿನ್ಬೇಕು ಇವಳು. ಇಲ್ಲ ನೀವೇ ತಿನ್ಲಿಕ್ಕೆ. ಯಾಕೆ ನೀವು ಗೆಸ್ ಮಾಡ್ಲಿಲ್ಲ, ಆಗ ನೀವು ಗೆಸ್ ಮಾಡಿದಕ್ಕಲ್ಲ ನಿಮ್ಗೆ ಜ್ಯೂಸ್ ಕೊಟ್ಟದ್ದು. ತಿನ್ನಿ ಯಾ ಪನ್ಪೆ ಕೈ ಮುಚ್ಚಿ ತಿನ್ನೆ, ಕೈ ಮುಚ್ಚಿ ತಿನ್ನೆ. ಪಾರ್ಟ್ನರ್ ಕೊಡುವಂತಹ ಶಿಕ್ಷೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಉಪ್ಪುಡ್ ಬರ್ದಿತ್ತಾರ ಅಂದ ಸ್ವಲ್ಪ ಕಾಯಿ ಮುಂಚೆ ಕೊರಿಯತ್ತ. ನೆಕ್ಸ್ಟ್ ಟಾರ್ಗೆಟ್ ನೀನೆ. ಟು ಪಂಡ ಎಂತ ಟು ಪಂಡ ನಂದು ಗೆಸ್ ನೀನು ಕರೆಕ್ಟ್ ಹೇಳ್ಬೇಕು. ಓಕೆ ನೆಕ್ಸ್ಟ್ ಹಿತೇಶ್ ಅವರೊಂದು ಪಿಕ್ ಮಾಡಿ 30 ಸೆಕೆಂಡ್. ಕಾಯಿ ಮಿಂಚು ತಿನ್ಸದಿದ್ರೆ ನಿನ್ಗೆ ಉಂಟಲ್ಲ. ನಾನು ಅದೇ ಗೆಸ್ ಮಾಡಿದ್ದೆ. ಓಕೆ ರೆಡಿ ಆಗ್ಲಿಲ್ಲ. ಸ್ಟಾರ್ಟ್. ಇಲ್ಲಿ ಇಲ್ಲಿ ಗುಂಗುರು ಕುಜಲ್ಲ ಗ್ಲಾಸ್ ನಿಂಬೆರ ಆರ ಅಯ್ಯೋ ಕಾಪಿ ಕಾಡ ಕಾಪಿ ಕಾರ್ಡ್ ಪೂರ್ತಿ ಬರೋಣ ನಮಕು ನಮಗೆ. ಕರೆಕ್ಟ್. ಎಸ್ 6-7 ಸೆಕೆಂಡ್ಸ್. ಮೆಣಸು ತಿನ್ನಿಸ್ಬೇಕು ಮರ್ತೋಯ್ತು. ನೀವು ಜ್ಯೂಸ್ ಕೊಡ್ಸಿ ಈಗ. ಕೈಯಾರೆ ನೀವು ಜ್ಯೂಸ್ ಕೊಡ್ಸಿ. ಸೈತೆ ಕಾಯಿ ಮೆಣಸು ತಿಂದಿಲ್ಲ ಅಲ್ಲಿ. ಕಾಯಿ ಮೆಣಸು ತಿಂದಿಲ್ಲ ಬರ್ತೇಗ. ಓಕೆ ಪುಣ್ಯಕ್ಕೆ ಹೇಳಿದ್ಲು, ಸಾಯಿಸಿದ್ಲು ಅನ್ಕೊಂಡೆ ನಾನು. ನೆಕ್ಸ್ಟಿಗೆ ಇನ್ನೂ ಟಫ್ ಆಗುತ್ತೆ. 20 ಸೆಕೆಂಡ್ಸಲ್ಲಿ ನಿಮಗೆ ಆನ್ಸರನ್ನು ಗೆಸ್ ಮಾಡಬೇಕು. ಯಾರು ಪಿಕ್ ಮಾಡ್ತೀರಾ? ಎಸ್ ನೀನು ಸಾಯಿಸ್ಲಿಕ್ಕೆ ಇರುದು. ಕಾಯಿ ಮೆಣಸು ಹೇಳಿದ್ರೆ ಈಗ ಉಂಟು ನಿನಗೆ. ಚೀಟು ಕೊಡಲಿ. ಇದು ಈಸಿ ಉಂಟಂತ ಅನ್ಸ್ತದೆ. ಅಣ್ಣ ಬೇಗಪ್ಪ ಪ್ಲೀಸ್. ನಂಗೆ ಗೊತ್ತಿದೆ. ಯಾರು ಹೇಳಿಲ್ಲ ಅವ್ರು ಕುಡಿಬೇಕಾ? ಇಲ್ಲ ನೀನು ಈಗ ಉಲ್ಟಾ ಮಾಡು. ಅವ್ರು ಗೆಸ್ ಮಾಡ್ಲಿಲ್ಲ ಅಂದ್ರೆ ನೀವು ಕುಡಿಬೇಕು, ಆದ್ರೆ ಅವ್ರು ಗೆಸ್ ಮಾಡ್ಬೇಕು. ನೀವು ಗೆಸ್ ಮಾಡೋ ತರ ಮಾಡ್ಬೇಕು. ರೆಡಿ ಆಗೋ. ಸ್ಟಾರ್ಟ್. ನಾನು ಹೊಟ್ಟೆ ನೋವು, ನಗುದು, ಹೊಟ್ಟೆ ತುಂಬ ನಗುದು, ವಾಮಿಟ್ ಮಾಡಿ ಆಕ್ಟಿಂಗ್, ಸೊಂಟ ನೋವು. ನಾನು ಎಂತ ಕಾಮಿಡಿ ಮಾಡುದು. ಈಗ ನಾನು ಹೇಳಿದ್ ತಿನ್ಬೇಕು, ಕಾಯಿ ಮೆಣಸು ತಿನ್ನು. ನಾನು ಕೊಟ್ಟದೇ ತಿನ್ಬೇಕು ನೀನು. ಅದರಲ್ಲಿ ಸಹ ಜಗ್ದು ತಿನ್ಬೇಕು ನೀನು. ಜಗಿಬೇಕು, ಆಡಿಯನ್ಸ್ಗೆ ಕಾಣಿಸ್ಬೇಕು, ಅಲ್ಲಿ ವ್ಯೂವರ್ಸ್ಗೆ ಜಗಿ. ಅಲ್ಲಿ ಆ ಕಡೆ ನೋಡಿ, ಆ ಕಡೆ ಕ್ಯಾಮರಾ ಉಂಟು. ನುಂಗ್ಲಿಕ್ಕಿಲ್ಲ, ಜಗಿ ಆ ಮಾಡು. ಪಾಪ ಮಾರ, ನಾನು ನನ್ಗೆ ಕಾಯಿ ಮೆಣಸು ತಿನ್ಸಿದ್ರೆ ನಾನು ಸಹ ಕಾಯಿ ಮೆಣಸು. ದಿಸ್ ಇಸ್ ಪರ್ಫೆಕ್ಟ್ ಜೋಡಿ ಜುಗಲ್. ಮತ್ತೆ ಕರೆಕ್ಟ್. ನಿಮ್ಮೆ ನೆಲ್ಲಿಕಾಯಿ ಇತ್ತು ಮಾರೈದು, ಅದು ಕೊಡ್ಬೋದಿತ್ತ. ಯಾವತ್ತು ನಾವು ಒಂದು ಆಲೋಚನೆ ಮಾಡುವಾಗ ಮತ್ತೆ ರಿಟರ್ನ್ ಬರ್ತದೆ ಅಂತ ನೆನ್ಪು ಮಾಡಿ. ಈಗ ನಿಮಗೆ ಕೂಡ ರಿಟರ್ನ್ ಬರ್ತದೆ. ಈಗ ನಂಗೆ 20 ಸೆಕೆಂಡ್ಸ್ ಅಲ್ಲಿ ಜ್ಯೂಸ್ ನನಗೆ ನೋಡಿ. ಈಗ ನೀನ್ ಗೆಸ್ ಮಾಡ್ಬೇಕಾ? ಅದಕ್ಕೆ ಓಕೆ ಓಕೆ. Yeah, this is very easy. Ready? ಸ್ಟಾರ್ಟಾ? ಕ್ಯಾಮರಾ, ಸ್ಲೇಟ್, ನಾಯಿದ ಪಿಕ್ಚರ್ ಹೋಗುಂದ. ನಾನು ಮತ್ತೆ ಗುಂಡನ 777 ಚಾರ್ಲಿ 777. ಓಕೆ ಜ್ಯೂಸ್. ನಾನು ಜ್ಯೂಸ್ ಮಾಡ್ಲಿ ಸೈಲ ಎನ್ನಟ್ಟು ಒಂಚೆ ಸಿಪ್ಪಾರ್ತಾರೆ ಇವರು. ಮೈ ಗಾಡ್. ಓಕೆ ನೆಕ್ಸ್ಟ್ 10 ಸೆಕೆಂಡ್ಸ್ ಅಲ್ಲಿ ತೆಗಿ ಚೀಟು. ಎಸ್ ಪಿಕ್ ಮಾಡಿ. ಈಗ ಬರೀ 10 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಗೆಸ್ ಮಾಡ್ಲಿಕ್ಕಿರುವಂತದ್ದು. ಈಗ ಅವಳು ನಾನು ಗೆಸ್ ಮಾಡ್ಲಿಲ್ಲ ಅಂದ್ರೆ ಕುಡಿಲಿಕ್ಕೆ, ಗೆಸ್ ಮಾಡದವರು ಕುಡಿಲಿಕ್ಕೆ. ಇದು ಒಳ್ಳೆ ಉಲ್ಟಾ ಮಾಡುದು ಮಾರೆ. ಇಲ್ಲಿ ಬಂದಾಗ ಪ್ರತಿ ರೌಂಡ್ ಅಲ್ಲಿ ಉಲ್ಟಾ ಮಾಡ್ತಾ ಇದ್ದೇನೆ ನಾನು.
ಸೈತೀನಿ ನೆಟ್ ಗೆಸ್ಸಲೆ ಒಂದ್ಸಲ ಯಾನ್ ತುಪ್ಪ ಫಸ್ಟ್ ದಾದ ನಿಂಗೆ ಗೊತ್ತಾವಡ್ಚ ಓಕೆ ಈಸಿ ಉಂಡು ಈಸಿ ಉಂಡು ಯಾನೊಂಜಿ ಕ್ಲೂ ಕೊರ್ಪೆ ದಯಪಂಡ 10 ಸೆಕೆಂಡ್ಸ್ ಆಯ್ನ ಹಿಡ್ದದು Okay. ಕ್ಲೂ ಕೊರ್ಪೆ ಒಂಜಿ ಫಿಲ್ಮ್ ಆಕ್ಟರ್ನ ಪುದರು ಓಕೆ ರೆಡಿ ಸ್ಟಾರ್ಟ್ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಸುದೀಪ್ ನನ್ನ ಪುದರ್ ಜಸ್ಟ್ 1 ಸೆಕೆಂಡ್ಸ್ ಮಾತ್ರ ಬಾಕಿ ಅರೆಂದ ಆತನ್ ಲೆಪ್ಪೆ ಕಿಚ್ಚ ಸುದೀಪ್ ಹೇಗೆ ಜ್ಯೂಸಾ ಎಂಕ ಚುರ್ಕೊರ್ ಪುಜಾರ ನಾಯಿ ಎಸ್ ಈಗ ನೀವು ಈಗ ನಿಂಗೆ ಮತ್ತೆ ಕಾಯಿಮೆಣಸಲ್ಲೇ ಎಂಡು ಮಾಡೋದು ನಾನು ಲಾಸ್ಟ್ ಪುದರ್ನ ಎಸ್ ಫೈನಲ್ ಆಗಿ ಇದೇ ಹೇಳಿದ್ದು ನೀವು ಈಗ ಹೇಳಿದ್ದು ಅದೇ ಎಂಕದ ಆಯ್ತಂದೆ ಸ್ಟಾರ್ಟ್ ಮಾಡುವಲ್ಲ ಎಸ್ ಸ್ಟಾರ್ಟ್ ಒಂದು ಹೀರೋ ಹೆಸರು ಗಡ್ಡೆ ಬಿಡ್ತಾರ ಜುಟ್ಟು ಕಟ್ಟ ಗಟ್ಟ ಬುಡ್ಲಾಂಡ್ ಜುಟ್ಟು ಕಟ್ಟದಿಲ್ಲ ಅಂಡ್ ಅಲ್ಪ ಟೈಮ್ ಆದಲ್ಲ ಕಿಚ್ಚ ಸುದೀಪನ ಒಂದು ಮೂವಿ ತಪ್ಪುದಾರ ಹೀರೋನ ಪುದರಿ ಹೀರೋನ ಏರಿಯೇ ಕಾಯಿಮೆಣಸು ತಿನ್ನು ಯಶ ಹಾ ತಗ ತಿನ್ನು ಇರಗಾರ್ದು KGF ಪಂಡ್ರ ಪಂಡ್ರಿ ಯಾನ್ ಪಂಡ್ರು ಉಂಟ ಆಯ್ತು ಮಲ್ತೊಲ್ಲೆ ಒಂದು ನಿಮಿಷ ಇರು KGF ಅನ್ನ ಹೇಗೆ ಆಕ್ಟ್ ಮಾಡಿ ತೋರಿಸಿದ್ದು ಹೇಳು ಹೇಗೆ ತೋರಿಸಿದ್ದು ಹೇಳು ನೀನು ಹೇಳು ದೊಡ್ಡಮ್ಮ ಪಂತೊಲ್ಲೆ ಹೇಳಲಿಕ್ಕಿಲ್ಲ ನಾನು ಮಲ್ತದೊಲ್ಲೆ ಹೇಗೆ ಅಮ್ಮ ಹೇಗೆ ತೋರಿಸು ಹೇಗೆ ತೋರಿಸು ಅಮ್ಮ ಹಾ? ಇಂಚೆ ಮಂತದೊಲ್ಲೆ ಹಾ. ಅದರ ತನಕ ಈ ಕರುಳಿನ ಕೂಗು ತಾಯಿಯ ತಬ್ಬಲಿ ಪುರ ಪಂಡ್ರಾಡ್ ತಗೋ ಪನಿಷ್ಮೆಂಟ್ ಇದೆ ಎಂಕ ಬೇತಕ ಬೇತ ನೋ ಚಾನ್ಸ್ ತಗೋ ತುಂಬಾ ಪನಿಷ್ಮೆಂಟ್ಗಳಿದೆ ಅದನ್ನ ಇರಗ್ಯಾನ್ ಇಷ್ಟತೆ ಇರಗ್ಯಾನ್ ಇಷ್ಟ ಅಂತ ಗೇಮ್ ಅಂದ್ರೆ ಗೇಮ್ ಇದೆ ನಾವು ಒಂದು twist ಮಾಡುವನಾ? ಬೇಡ ಬೇಡ ಈಗ ಇದು ಪನಿಷ್ಮೆಂಟ್ ಪಕ್ಕ ಪಕ್ಕ ಲೇಟ್ ಆಫ್ ಮಕ್ಕಳಿಗೆ ಟೈಮಿಂಗ್ಸ್ ಉಂಟು ಪಕ್ಕ ಸರಿಯಾಗಿ ಹಂಚು ಕ್ಯಾಮರಾ ತಗೊಂಡು ಇಷ್ಟ ಜ್ಞಾನತ್ತ ಅಂತೀನಿ ಈಯೆ ತಿಂಡ್ರ ರಾಂಗ್ ಪನ್ನ ಈಯತ್ತ ನೆಲ್ಲಿಕಲ್ಲ ಕೊರ್ಲೆ ಬುಕ್ಕ ಓಕೆ ನೆಕ್ಸ್ಟ್ ಯಾರು ಇವ್ರಲ್ಲ ಮೈ ಗಾಡ್ ಮುಗಿನ ಅಂದಿ ಜೀವನ ನಮ್ಮ ಉಂಡ ಅವತ್ತ ಕ್ವಶನ್ ಜ್ಯೂಸ್ ಕಲ್ಯಾಣ ತಂಚ ಇಲ್ಲ ಜ್ಯೂಸ್ ಲಾಸ್ಟ್ ಅದು ನಿಂಗೆ ಈಗ ದೇವರು ನನಗೆ ಪ್ರಸಾದ ಕೊಡುದು ಈಗ ಈಗ ಒಂದು ಸರಿ ಆದ್ರೆ ಒಂದು ಜ್ಯೂಸ್ ಇದೆ ಒಂದು ಪನಿಷ್ಮೆಂಟ್ ಇದೆ ಫೈನಲ್ ಆಗಿ ತೆಗಿ ನೀನು ಎಂಡ್ ಮಾಡು ಫೈನಲ್ ಆಗಿ ಯಾರು ತೆಗಿತಾರೆ ಅಂತ ನೋಡಿ ಪನಿಷ್ಮೆಂಟ್ ಯಾರು ಗೆಸ್ ಮಾಡಲ್ಲ ಅವರಿಗೆ ಪನಿಷ್ಮೆಂಟ್ ಇದು ಫೈನಲ್ ನಾನು ಗೆಸ್ಟ್ ಶಾರ್ಪ್ ಮಾಡ್ತೇನೆ ಬಂಗನೆ ದೆಪ್ಪ ಈಸಿ ಉಂಟು ಕೆರೋಡ್ ಮೀನಿ ಸಾವು ಇದರಲ್ಲಿ ಯಾವುದೇ ನೀವು ಅದನ್ನ ಅಲ್ಲೇ ಇಡಬೇಕು ಅದವರ ಆಯ್ಕೆ ಇಲ್ಲ ನೀವು ಅದನ್ನ ಅಲ್ಲೇ ಇಡಬೇಕು ತಿನ್ಲಿಕ್ಕೆ ಒಂದು ನಾನು ಎರಡು ನೀನು ಓಕೆ ಈಗ ಸ್ಟಾರ್ಟ್ ಮಾಡುವ ಎಸ್ ಸ್ಟಾರ್ಟ್ ಯಪ್ಪ ನಾನು ₹1 ಕಂಟಿನ್ಯೂ ಒಂದು ಅಯ್ಯೋ ದೇವರೇ ಇನ್ನೊಂದು ಇಂಚಿನ ಪಣ್ಪು ಕಾಡು ಮನುಷ್ಯ ನಾನು ಏಕಲವ್ಯ ಟೈಮ್ ಅಪ್ ಯಜಮಾನ ಪ್ರೇಮ್ ಸರ್ನ ಬೊಡೆ ದೇರೊಂದು ಕೇಂದ್ರ ಪಾಯಿಂಟ್ ಇಂಚ ಎಂಡ ಇಂಚ ಹೊಂತನ ವಾಸಿ ಬುಕ್ ಇರ್ ಬಂತೋರ ಶೇ ಎಸ್ ಪನಿಷ್ಮೆಂಟ್ ಈರ್ಕೋರೋಡು ಚೇತಿಲ್ಲ ಪನಿಷ್ಮೆಂಟ್ ನಿಕ್ಕಿಯ ಇಲ್ಲಿ ಪಿಸ್ಕೋರ್ ರಡ್ ಕೊರ್ರೆ ಒಂಜಿ ರಡ್ಡು ದೇವರ ನಜರ ಯಾನ್ ರಡ್ಡು ತಿಂತೀರಿ? ಒಂಜಿ ಒಂಜೆ ಒಂಜಿ ಒಂಜೆ ಹಾಕೊಂಡ್ರಜ್ಜಿ ಆರ್ದ ಆದ ಕೊರಿ ರವೆ ರೀತಿ ನೋಡು ಇರ್ ನೆಲ್ಲಿಕಾಯೆಲ್ಲ ಮಿಕ್ಸ್ ಮಾಡ್ತಾರ ಉಪ್ಪಳು ಮಾಡ್ಲ ಕಣ್ ಉಪ್ಪು ಹೊಲ್ತಿತ್ತಾನ ಓಕೆ ಇಲ್ಲಿಗೆ ಗೇಮ್ ಎಡ್ಡೆ ಫನ್ ಇತ್ತನತೆ ಎಡ್ಡೆ ಇತ್ತನತೆ ಎಸ್ ಪ್ರಾಪರ್ಟೀಸ್ ಫಾರ್ವರ್ಡ್ ಮಸ್ತ್ ಫನ್ ಇತ್ತು ಬರೀ ಅಲ್ವಾ ಪ್ರಾಪರ್ಟೀಸ್ ಹೋಗ್ಲಿ ಎಸ್ ಓಕೆ ಗೇಮ್ ಆಯ್ತು ಹೇಗಿತ್ತು ಗೇಮ್ ಚೆನ್ನಾಗಿತ್ತು ನನಗಂತೂ ಖುಷಿಯಾಗಿದ್ದು ಅವಳಿಗೆ ಟಾರ್ಗೆಟ್ ಮಾಡಿ ಮೆಣಸಿನಕಾಯಿ ತಿನ್ನಿಸಿದ್ದೇನೆ ಅದಕ್ಕೆ ತುಂಬಾ ಖುಷಿ ಆಯ್ತು ನನಗೆ ಜೋಡಿ ಜುಗಲ್ ಬಂದಿಗೆ ಪರ್ಫೆಕ್ಟ್ ಆಯ್ತು ಈಗ ಜುಗಲ್ ಬಂದಿ ಥರನೇ ಆಯ್ತು ಸೊ ಫೈನಲ್ ಆಗಿ ಕೇಳಬೇಕಿದ್ರೆ ಹೇಗೆ ಅನಿಸ್ತಾ ಇದೆ ಈಗ ಲೈಫ್ ಆಫ್ಟರ್ ಮ್ಯಾರೇಜ್ ಚೆನ್ನಾಗಿದೆ ಜೀವನ ಚೆನ್ನಾಗಿ ನಡೀತಾ ಇದೆ
ಬಟ್ ಲೈಫಲ್ಲಿ ಇನ್ನೂ ಕರೆಕ್ಟಾಗಿ ಸೆಟ್ಲ್ ಅಂತ ಆಗಿಲ್ಲ ನಾವಿನ್ನು. ನಾನು ದುಡಿತಿದ್ದೇನೆ, ಅವಳಿಗೆ ಕೆಲಸ ಸರ್ಚಿಂಗಲ್ಲಿದ್ದಾಳೆ. ಹಾಗೆ ಮೊದಲು ಕೆಲಸ ಮಾಡ್ತಿದ್ಲು, ಬಟ್ ಈಗ ಊರಲ್ಲೇ ಮಾಡುವಂಥ ಹಾಗೆ ಸರ್ಚಿಂಗಲ್ಲಿದೆ, ನಡೀತಿದೆ, ತೊಂದರೆ ಇಲ್ಲ. ಜೀವನದ ದಾರಿಗೆ ಅಂತ ಆವಾಗವಾಗ ಗ್ಯಾಪಲ್ಲಿ ಒಂದು ಶೂಟಿಂಗ್ ಸಿಗುತ್ತೆ, ಯಾವುದಾದ್ರು ಪ್ರೋಗ್ರಾಮ್ಗಳು ಸಿಗುತ್ತೆ, ಹೋಗ್ತಾ ಇದೆ ಜೀವನ, ಹೋಗ್ತಾ ಇದೆ, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಸೊ ನಿಮಗೆ ಖುಷಿಯಾಗಿದ್ದೀನಿ ಅಷ್ಟೇ, ನೆಮ್ಮದಿ ಇದೆ. ನೆಮ್ಮದಿ ಇದೆ ಲೈಫಲ್ಲಿ, ತುಂಬ ನೆಮ್ಮದಿ ಇದೆ. ಸೊ ಆಫ್ಟರ್ ಮ್ಯಾರೇಜ್ ಅಂತೂ ನೀವು ತುಂಬ ಚೆನ್ನಾಗಿದ್ದೀರಾ. ಸೊ ಮನೆಯಲ್ಲೂ ಕೂಡ ಹೌದು, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ಫೈನಲ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಯಿತು. ಈ ಥರ ಒಂದು ನಾವು ಆಫ್ಟರ್ ಮ್ಯಾರೇಜ್ ಈ ಥರ ಶೋಗೆಲ್ಲ ಹೋಗಲಿಲ್ಲ, ಅಲ್ಲಿ ಬ್ಯಾಂಗ್ಳೂರಲ್ಲಿ ಕರೆದ್ರು ಎಲ್ಲೂ ಹೋಗಲಿಲ್ಲ. ನಮ್ಮ ಚಾನಲಲ್ಲಿ ಲಾಸ್ಟ್ ಮೊನ್ನೆ ಇದಕ್ಕೆ ಗೇಮ್ ಶೋಗೆ ಬಂದಿದ್ಲ ಆ್ಯಕ್ಚುಲಿ, ಹ್ಞೂ ಅಂತ ಯಾಕೆ ಅದಕ್ಕೆ ಬಂದಿದ್ದು. ಅದು ಬಿಟ್ಟರೆ ನಾವು ಎಲ್ಲೂ ಇಂಟರ್ವ್ಯೂ ಅಂತ ಮದುವೆ ಆದಮೇಲೆ ಕೊಟ್ಟಿಲ್ಲ. ಚೆನ್ನಾಗಿತ್ತು. ಇವತ್ತೊಂದು ಸ್ವಲ್ಪ ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಮುಖಾಂತರ ಈ ಅಭಿಮತ ಟಿವಿದ ಜೋಡಿ ಜುಗಲ್ಬಂದಿ ಗೇಮ್ ಶೋ ಅಲ್ಲಿ ನಾವು ಅದು ಫಸ್ಟ್ ಎಪಿಸೋಡ್ಗೆ ನಾವು ಬಂದಿರೋದಂತ, ಅದು ಖುಷಿ ಅಲ್ವಾ. ಇನ್ನು ನೋಡಿ, ನಾನು ಬಂದ ಮೇಲೆ ಫುಲ್ಲು ನೀವೀಗ ಈ ಶೋ ಹಿಟ್ ಆಗತ್ತೆ ನೋಡಿ 100%. ಇನ್ನಷ್ಟು ಒಳ್ಳೆ ಜೋಡಿಗಳು ಬರಲಿ, ಎಲ್ಲರೂ ನೋಡಿ ಜೋಡಿಗಳ ಏನೇನೆಲ್ಲ ಮಸ್ತ್ ಮಜಾ ಮಾಡೋದನ್ನ ನೋಡಿ ಅಂತ ಹೇಳ್ತೇನೆ. ಖುಷಿ ಆಯಿತು. ಮೊದಲೇದಾಗಿ ಕರೆಸಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮ ಮಾತುಕತೆ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಬಂದು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅದಾದಮೇಲೆ ನಮ್ಮದು ಹಳೆಯ ಮೆಮೊರೀಸ್ನ ಒಂದ್ಸಲ ರಿಕಾಲ್ ಮಾಡಿದಂಗೆ ಆಯಿತು, ಅದೊಂದು ಸ್ವಲ್ಪ ಖುಷಿ ಆಯಿತು. ಮತ್ತು ಇವರಿಂದ ಕಾಯಿ ಮೆಣಸು ತಿನ್ಸಿದ್ದಕ್ಕೆ ಮಾತ್ರ ತುಂಬ ಸಿಟ್ಟಿದೆ. ಆಮೇಲೆ ಏನು ಖುಷಿ ಆಯಿತು ನನಗೆ, ಎಂಜಾಯ್ ಮಾಡಿದ್ದೆ. ಓಕೆ, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಂದಷ್ಟು ಮಾತುಕತೆ ಬಾಲ್ಯ ಜೀವನದಿಂದ ಹಿಡಿದು ಇಲ್ಲಿ ತನಕದ್ದು ಮಾತುಕತೆ ಮಾಡಿದ್ವಿ. ಒಂದಷ್ಟು ಗೇಮ್, ಮಸ್ತಿ, ತರಲೆ ತುಂಟಾಟ ಎಲ್ಲ ಇತ್ತು. ಸೊ ಎಂಜಾಯ್ ಮಾಡಿದ್ರಿ ತುಂಬ. ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಒಂದು ಮಾತು ನೆನಪಿಟ್ಕೊಳ್ಳುವಂಥದ್ದು, ಇದು ಕೇವಲ ದಂಪತಿಗಳಿಗೆ ಮಾತ್ರ ಸೀಮಿತವಾದಂತಹ ಶೋ ಅಲ್ಲ. ಇದು ಜೋಡಿ ಜುಗಲ್ಬಂದಿ, ದಂಪತಿಗಳು ಆ್ಯಂಡ್ ಫ್ರೆಂಡ್ಸ್, ಕಾಲೀಗ್ಸ್, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಇದೇ ಥರ ನಮ್ಮ ಶೋ ಮುಂದುವರಿತಾ ಹೋಗ್ತದೆ. ಇನ್ನೊಂದು ಎಪಿಸೋಡಲ್ಲಿ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.